ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದೀನಿ. ವ್ಯಾಘ್ರ ಶಿಲಾಪುರ, ಹುಲಿಕಲ್, ಹೊಸನಗರ ತಾಲೂಕಲ್ಲಿದೆ. ಹಾಗೆ ಇಲ್ಲಿ ನಾವೊಂದು ಅರ್ಚನೆ ಮಾಡಿಸಿ ಅಭಿಷೇಕ ಮಾಡಿಸಿದ್ರೆ ಎಷ್ಟೋ ವರ್ಷದಿಂದ ಮದುವೆ ಆಗದೆ ಇರತಕ್ಕಂಥವ್ರಿಗೆ ಮದುವೆ ಆಗುತ್ತೆ. ಅದರಲ್ಲಿ ಉದಾಹರಣೆ ನಮ್ಮನೆಯಲ್ಲೇ ಇದ್ದಾರೆ. 3-4 ಜೋಡಿಗೆ ನಾವು ಇಲ್ಲಿ ಪೂಜೆ ಮಾಡಿಸಿದ್ವಿ. ಯಾರು ಅಂತ ಹೇಳಲ್ಲ. ನಾನು ಒಬ್ಬರಿಗೆ ನನ್ನ ಮದುವೆ ಆಗಲಿಲ್ಲ. ನಮ್ಮ ಮನೇಲಿ ಒಬ್ಬರು, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮನೆಯವ್ರ ಕಡೆ, ಅವ್ರಿಗೆ ಮದುವೆ ಆಗಲಿ ಅಂತ ಹೇಳಿಬಿಟ್ಟು ತುಂಬ ದೇವ್ರ ಹತ್ರ ಬೇಡ್ಕೊಂಡು ಇಲ್ಲಿ ಮಂಡಿ ಊರಿಸಿ ಕೂಡ ನಾನು ಇಲ್ಲಿ ಸೇವೆ ಮಾಡಿದ್ದೀನಿ. ಯಾಕೆಂದರೆ ಮದುವೆ ಆದಮೇಲೆ ಆ ದಂಪತಿಗಳು ಈ ದೇವಸ್ಥಾನಕ್ಕೆ ಬರಲಿಲ್ಲ. ನಾನೇ ಹೋಗಿ ಹರಕೆ ತೀರಿಸಿ ಬಂದಿದ್ದೀನಿ ಅಷ್ಟು. ಮತ್ತು ಹಾಗೆ ನಮಗೆ ಟ್ರಾನ್ಸ್ಫರ್ ಇರ್ಬೋದು, ಎಲ್ಲದು ಇವತ್ತಿಗೂ ನಮ್ಮ ಮಕ್ಕಳಿಗೆ ಮದುವೆ ಆದ್ರೂ ನಾವು ಪತ್ರಿಕೆನ ಇಲ್ಲೇ ತೊಗೊಬಂದು ಪೂಜೆ ಮಾಡಿಸ್ತೀವಿ. ಫಸ್ಟು ಅಂದರೆ ಗಣಪತಿಗೆ ಪೂಜೆ ಮಾಡಾದಮೇಲೆ ಮನೆ ದೇವ್ರಿಗೆ ಕಳಿಸ್ಕೊಂಡು ಇಲ್ಲಿ ಬರ್ತೀವಿ. ಲಕ್ಷ್ಮೀ ನರಸಿಂಹ ಉಗ್ರ ರೂಪದಲ್ಲಿರ್ತಕ್ಕಂಥ, ಅಂದರೆ ನರಸಿಂಹನೇ ರೂಪದಲ್ಲಿರ್ತಕ್ಕಂಥ, ಉಗ್ರ ಅಲ್ಲ, ಉಗ್ರ ರೂಪದಲ್ಲಿರ್ತಕ್ಕಂಥ ನರಸಿಂಹ ಸ್ವಾಮಿ. ಆದರೆ ನಿಜವಾಗ್ಲೂ ತುಂಬ ಒಳ್ಳೇದು ಮಾಡ್ತಾನೆ ನಂಬಿದವರಿಗೆ. ಹಾಗೆ ನಿಮಗೆಲ್ಲರಿಗೂ ಲಕ್ಷ್ಮೀ ನರಸಿಂಹ ಸ್ವಾಮಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಹಾಗೆ ಇಲ್ಲಿ ಮಾಟ ಮಂತ್ರ ಏನೇ ಆಗಿದ್ರೂ ಇಲ್ಲಿ ಪರಿಹಾರ ಆಗುತ್ತೆ. ಒಮ್ಮೆ ಬಂದು ದರ್ಶನ ಮಾಡಿದರೆ ಸಾಕು. 11 ಸುತ್ತು ಪ್ರದಕ್ಷಿಣೆ ಬಂದು ನಾವು ಹರಕೆ ಬೇಕು ಅಂತೇನೂ ಇಲ್ಲ, ಬೇಡ್ಕೊಂಡ್ರೂ ಸಾಕು ಕೂಡ. ಹಾಗೆ ಯಾವ್ಯಾವುದೋ ಊರಿಂದ ಕೇಳಲಿಕ್ಕೆ ಬಂದಿದ್ರು ಜನ. ನಾನು ಕೇಳಲಿಕ್ಕಂತ ಹೋಗಿಲ್ಲ, ಯಾಕಂದರೆ ನನಗೆ ತುಂಬ ಕೇಳಿದ್ದೀನಿ, ತುಂಬ ಒಳ್ಳೆಯದಾಗಿದೆ. ನೋಡಿ, ಲಕ್ಷ್ಮೀ ನರಸಿಂಹ ಒಂದೇ ರೂಪದಲ್ಲಿ ಇರ್ತಕ್ಕಂಥವ್ರು. ಇಲ್ಲಿ ಭಟ್ರು ಇದರ ಮಹಿಮೆನ ಹೇಳ್ತಾರೆ. ಇಲ್ಲಿ ಅರ್ಚಕರು, ಮುಖ್ಯ ಅರ್ಚಕರು ಇಲ್ಲಿ ಇದರ ಮಹಿಮೆನ ಹೇಳ್ತಾರೆ. ಕೇಳಿಸ್ಕೊಳ್ಳಿ. ನಾನು ಮಾತಾಡೋದಿಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಓಕೆನಾ? ಹಾಗೆ ಇದು ಹೊಸನಗರ ತಾಲೂಕು, ಮಾಸ್ತಿಕಟ್ಟೆ ಹತ್ತಿರ ಇರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ, ವ್ಯಾಘ್ರ ಶಿಲಾಪುರ, ಹುಲಿಕಲ್ಲು ಅಂತ ನಾವೀಗ ಆಡು ಭಾಷೆಯಲ್ಲಿ ಹುಲಿಕಲ್ ಅಂತೀವಿ. ಇದರ ಮೂಲ ಹೆಸರು ವ್ಯಾಘ್ರ ಶಿಲಾಪುರ. ಏನಕ್ಕೆ ಬಂತು ಅಂತ ಇಲ್ಲಿ ಹೇಳ್ತಾರೆ ಅರ್ಚಕರು. ಕೇಳಿಸ್ಕೊಳ್ಳಿ. ನಾನು ಇನ್ನು ಮುಂದೆ ಮಾತಾಡೋದಿಲ್ಲ. ಇಲ್ಲಿ ನೀವೇ ಕೇಳಿಸ್ಕೊಂಡು ಅದರ ಮಹಿಮೆ ಮತ್ತು ಏನು, ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರು, ಇದು ಯಾಕೆ ಇಲ್ಲಿ ಬಂದು ನೆಲೆ ನಿಂತಿದ್ದಾನೆ ಈ ತಂದೆ, ಹಾಗೆ ಲಕ್ಷ್ಮಿ ಯಾಕೆ ಈ ರೂಪದಲ್ಲಿದ್ದಾಳೆ, ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಕೇಳೋದ್ರಿಂದನೂ ತುಂಬ ಪುಣ್ಯ ಬರುತ್ತೆ ಬಂಧುಗಳೇ. ನಾನು ನನ್ನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಇಂಥ ವಿಡಿಯೋಗಳನ್ನೆಲ್ಲ ಹಾಕ್ತಾ ಇರ್ತೀನಿ. ತುಂಬ ಹಳೆ ಪುರಾತನದ ಕಾಲದ ಇದು ದೇವಸ್ಥಾನ. ಇವಾಗ ಹೊಸ ಕಟ್ಟಡ ಆಗ್ತಾ ಇದೆ ಪಕ್ಕದಲ್ಲಿ, ಹಿಂದ್ಗಡೆ, ದೇವಸ್ಥಾನದ ಹಿಂದ್ಗಡೆ. ಇದು ಹಳೆ ಕಟ್ಟಡ ಹೊಸದಾಗಿ ಆಗ್ತಾ ಇದೆ, ನಿರ್ಮಾಣ ಆಗ್ತಾ ಇದೆ. ಏನು ಅಂತ ಬಲಭಾಗ ಲಕ್ಷ್ಮಿ, ಎಡಭಾಗ ನರಸಿಂಹ. ಹೇಳಿ ಬಿಟ್ರೆ, ಬಲಭಾಗ ಲಕ್ಷ್ಮಿ, ಎಡಭಾಗ ನರಸಿಂಹ. ವ್ಯಾಘ್ರ ಅಂದರೆ ಹುಲಿ ಮುಖದಲ್ಲಿ ಕೂತಿದ್ದಾರೆ. ನರಸಿಂಹನ ವಿಗ್ರಹ ಸಾಲಿಗ್ರಾಮ ಶಿಲೆ, ಲಕ್ಷ್ಮಿ ಅಮೃತ ಶಿಲೆ. ಪ್ರಪಂಚದಲ್ಲಿ ಬಲಭಾಗ ಇರುವಂಥ ಲಕ್ಷ್ಮಿ ಇರುವಂಥ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು ಒಂದೇ. ಅಗಸ್ತ್ಯ ಮಹರ್ಷಿಗಳ ಪ್ರತಿಷ್ಠಾಪನೆ. ನೀವೇ ಮಾಡ್ಕೊಂಡು ಬರ್ತೀರಾ? ಆಗುತ್ತಾ? ಇಟ್ಬಿಡ್ತೀನಿ ನಾನಿದೆ. ಮಾಡಿ. ಸಾಕಾ? ಸಾಕು ಬಿಡಿ, ಜೂಮ್ ಮಾಡಿದ್ದೀನಿ. ಹಾಗಾದ್ರೆ ಸಾಕು. ಈ ಸ್ಥಳ ಪುರಾಣ ಹೇಗೆ ಅಂದರೆ, ಋಷಭಾಸುರ ರಾಕ್ಷಸ ಶಾಪಗ್ರಸ್ತ ಗಂಧರ್ವಾಗಿರ್ತಾನೆ. ಅವನಿಗೆ ದೂರ್ವಾಸ ಮುನಿಗಳ ಕೆಲ ಶಾಪಕ್ಕೊಳಗಾಗ್ತಾನೆ. ಹಾಗಾಗಿ ಅವನು ವಿಷ್ಣು ಮೊರೆ ಹೋಗಿದಾಗ ವಿಷ್ಣು ದೂರ್ವಾಸ ಮುನಿಗಳು ಕೇಳ್ತಾರೆ, ನೀವು ಶಾಪ ಕೊಡಬೇಡಿ ಅಂತ ಹೇಳೋ ಅಧಿಕಾರ ನನಗಿಲ್ಲ, ನಮ್ಮ ಭಕ್ತನ ರಕ್ಷಣೆಗೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಆಗ ವರಾಹಿ ನದಿ ದಡದಲ್ಲಿ ಋಷಭಾಸುರ ಅಂತೇಳಿ ರಾಕ್ಷಸನಾಗಿ ಮೆರೀತಿರ್ತಾನೆ. ಆ ಕಲಿಯುಗ ಪ್ರವೇಶ ಟೈಮಲ್ಲಿ ನೀನು ಹುಲಿಯಾಗಿ ಹೋಗಿ ಅವನು ವಧೆ ಮಾಡು ಅಂತ. ಅಂದರೆ ನರಸಿಂಹ ಒಂದು ಸರ್ತಿ ಅವತಾರ ಆದಮೇಲೆ ಮತ್ತೆ ಭೂಮಿ ಬರೋಕ್ಕಾಗದೇ ಇರೋದ್ರಿಂದ ಹುಲಿಯಾಗಿ ಹೋಗಿ ಅವನು ವಧೆ ಮಾಡು ಅಂತ ಹೇಳ್ತಾನೆ. ಅದರಂತೆ ಅವನು ಕಲಿಯುಗ ಪ್ರವೇಶ ಟೈಮಲ್ಲಿ ಜನ ಮರ ಹೋಗಿದಾಗ ಅವನು ಹುಲಿಯಾಗಿ ಬಂದು ವಧೆ ಮಾಡ್ತಾನೆ. ಹುಲಿಯಾಗಿ ಬಂದು ವಧೆ ಮಾಡಿದಾಗ ಅವನು ಸಾಯುವಂಥ ಕಡೆ ಕ್ಷಣದಲ್ಲಿ ಅವನಿಗೆ ಜ್ಞಾನೋದಯ ಆಗುತ್ತೆ.
ಭಗವಂತ ನಾ ಮಾಡಬಾರ್ದು ತಪ್ಪು ಮಾಡಿ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತೇಳಿ ನರಸಿಂಹನ ಹತ್ರ ಕೇಳ್ತಾರೆ. ಆಗ ನರಸಿಂಹ ಯಾರು ತಾನು ಮಾಡಿದ ತಪ್ಪನ್ನು ಅರಿತು ಪಶ್ಚಾತ್ತಾಪ ಪಡ್ತಾರೋ ಅವ್ರ ಪಾಪಗಳೆಲ್ಲ ಪರಿಹಾರ ಆಗಿದೆ, ನಿನ್ಗೇನು ಬರಬೇಕು? ಆಗ ರಾಕ್ಷಸ ನರಸಿಂಹನ ಕಾಲು ಹಿಡಿದು, ಭಗವಂತ ನಿನಗೆ ನೀನೇ ಸಾಟಿ, ಕಾರಣ ಯಾಕೆಂದರೆ ನಿನಗೆ ಬೇಕಾದಷ್ಟು ಅವಮಾನಗಳನ್ನು ಮಾಡಿದ ಸಮೇತ ನೀನು ಬಂದು ನನಗೆ ವರ ಕೊಟ್ಟೆ ಅಂತ ಹೇಳಿದ್ರೆ ನಿನ್ನಂಥ ಮಹಾನುಭಾವ ಯಾರೂ ಇಲ್ಲ. ಹಾಗಾಗಿ ಕಡೆ ಕಾಲದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಕೆ ಇಷ್ಟರ್ತಕ್ಕಂಥ ತಪ್ಪು ಕೆಲಸ ಮಾಡಿದ್ದೀನಿ, ಕಡೆ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ ನೀನು ಈ ಜಾಗದಲ್ಲಿ ನೆಲೆಗೊಳ್ಳು ಅಂತ ಹೇಳ್ತಾನೆ. ಅವಾಗ ಆಯಿತು, ಆದರೆ ನಾನು ನೆಲೆಗೊಳ್ತೀನಿ, ನನ್ನ ನಿಯಮ ಉಂಟು, ಯಾರು ಶರಣಾಗತರಾಗಿ ಬರ್ತಾರೆ ಅವರು ಮಾತ್ರ ಕ್ಷಮಿಸ್ತೀನಿ, ದುರಹಂಕಾರದಿಂದ ಬರೋರಿಗೆ ಕ್ಷಮಿಸಲಿಲ್ಲ. ಕಾರಣ ಯಾಕೆಂದರೆ ನೀನು ನನ್ನ ಪರಮ ಭಕ್ತನೇ, ನಿನ್ನಲ್ಲಿರೋ ದುರಹಂಕಾರಕ್ಕೋಸ್ಕರ ವಧೆ ಮಾಡುವಂಥ ಪರಿಸ್ಥಿತಿ ಬಂತು ಅಂತೇಳಿ ಅವನು ನರಸಿಂಹ ಹೊರ ಕೊಡ್ತಾನೆ. ಅವರಿಗೆ ಇವರ ಸಂಭಾಷಣೆ ಕೇಳಿ ಅಗಸ್ತ್ಯ ಮಹರ್ಷಿಗಳು ಇದು ಯೋಗ್ಯ ಸ್ಥಳ ಅಂತೇಳಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅವರು ಪ್ರತಿಷ್ಠಾಪನೆ ಮಾಡಿ ಹೋದ ಮೇಲೆ ಊರಿಗೆ ಬೆಂಕಿ ಬೀಳೋಕ್ಕೆ ಶುರು ಆಗುತ್ತೆ. ಇವತ್ತಿಗೂ ಗುರು ಉಂಟು, ಕರಿಕಲ್ ಗುಡ್ಡ ಅಂತ, ಅಲ್ಲಿ ಬೆಂಕಿ ಬಿದ್ದಿರುವಂಥದ್ದು. ಅಲ್ಲಿ ಆಗ ಊರು ಜನ ಹೋಗಿ ಅಗಸ್ತ್ಯರನ್ನು ಕೇಳಿದಾಗ ಅಗಸ್ತ್ಯರಿಗೆ ನಾವು ಪರಿಹಾರ ಮಾಡಿದಾಗ ನೀವು ಈ ಥರ ಮಾಡಿದ್ರೆ ನಮಗೆ ತೊಂದರೆ ಆಗಿದೆ ಏನು ಅಂತ ಕೇಳಿದಾಗ ಅವರು ದಿವ್ಯ ದೃಷ್ಟಿಯಲ್ಲಿ ನೋಡಿದಾಗ ಬಲಭಾಗದಲ್ಲಿ ಶಾಂತಾಲಕ್ಷ್ಮಿ, ಅದು ಹುಲಿಮುಖ ಇರುವಂಥ ಶಾಂತಾಲಕ್ಷ್ಮಿನೇ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಆದೇಶ ಆಗುತ್ತೆ. ಅದರಂತೆ ಅವರು ಹುಲಿಮುಖ ಇರುವಂಥ ಶಾಂತಾಲಕ್ಷ್ಮಿ ಹುಡುಗು ಕೆಲ್ಲಿಗೆ ಅಂತ ಹೇಳಿ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ಅವರಿಗೆ ಗಂಗೆಯೊಳಗೆ ಒಂದು ಉಗ್ರಲಕ್ಷ್ಮಿಯಾಗಿ ಗುಳ್ಳೆ ಹೇಳ್ತಿರೋದು ಕಾಣ್ತಾ ಇರುತ್ತೆ. ಕಾರಣ ಏನು ಅಂದರೆ ಹಿರಣ್ಯಕಶಿಪು ವಧೆ ಮಾಡಿದಾಗ ಔದಂಬರ ಕಡ್ಡಿನ ಚುಚ್ಚಿದಾಗ ವಾಮಭಾಗ ಅಂದರೆ ಹೃದಯ ಭಾಗದಲ್ಲಿ ಅವಳು ಕೂರಿಸಿಕೊಂಡಿರ್ತಾಳೆ. ಜನ ಬಂದು ಮರ ಹಾಕಿದಾಗ ಇವನು ಅವಳಿಗೆ ಹೇಳದೆ ಹೊರಡ್ತಾರೆ. ಆವಾಗ ಅವಳಿಗೆ ಸಿಟ್ಟು ಬಂದು ನನ್ನ ಹತ್ರನೇ ಇರಬೇಕು ಅಂತ ಆಸೆ ಇರೋದ್ರಿಂದ ಲಕ್ಷ್ಮಿಗೆ, ಈಗ ನೀವು ಬಿಟ್ಟು ಹೋಗಿದ್ರೆ ನಿಮಗೂ ನೀವು ಯಾವ ಅವತಾರ ತಾಳ್ತೀರ ನಂಗೆ ಗೊತ್ತಿಲ್ಲ, ಅದೇ ಅವತಾರ ನಾನು ನಿಮ್ಗೆ ಸಿಕ್ಕದೇ ಇದ್ದಾಗ ನಾನು ಗಂಗೆ ಒಳಗೆ ಅಡಿಗೆ ಕೂರ್ತೀನಿ ಅಂತ ಹೇಳ್ತಾಳೆ. ಹೋಗಿ ಗಂಗೆ ಒಳಗೆ ಅಡಿಗೆ ಕೂರ್ತಾಗ ಅವರು ಆ ಉಗ್ರಲಕ್ಷ್ಮಿಯಾಗಿ ಗುಳ್ಳೆ ಹೇಳೋದು ನೋಡಿ ಅಗಸ್ತ್ಯರು ಇದು ಗಂಡ ಹೆಂಡತಿ ಜಗಳ ಹೇಗೆ ಸಮಾಧಾನ ಮಾಡೋದು ಅಂತ ಯೋಚನೆ ಮಾಡುವಾಗ ರಾಮಾಯಣದಲ್ಲಿ ಸೀತೆ ಆಂಜನೇಯಗೆ ಏನು ಬರಬೇಕು ಅಂತ ಕೇಳಿದಾಗ ನನಗೆ ಏನು ಕೊಡಬೇಡ ಶ್ರೀರಾಮ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಇಲ್ಲಿ ಕೇಳಲೇಬೇಕು, ನಾನು ಕೊಡಲೇಬೇಕು ಅಂತ ಹೇಳಿದಾಗ ಆಯಿತು ನೀನು ಅಷ್ಟು ಹಠ ಮಾಡಿದ್ರೆ ನಾನು ತಗೊಳ್ತೀನಿ, ನಾನು ಅಮ್ಮ ಅಂತ ನಾನು ಕರದಲ್ಲಿ ನೀವು ಬರಬೇಕು ಅಂತ ಆಯಿತು ಅಂತ ಹೇಳಿದಾಗ ಅಗಸ್ತ್ಯರು ಆಂಜನೇಯನ ಸ್ಮರಣೆ ಮಾಡ್ತಾರೆ. ಅವಾಗ ಅವನು ಬಂದು ಗುರುಗಳೇ ನಾನು ಯಾಕೆ ಕರೆದ್ರೆ ಹಿಂಗೆ ಕೇಳಿದಾಗ ಈ ಕ್ಷೇತ್ರ ಉಳಿಲೇಬೇಕು ಅಂತಿದ್ರೆ ನಿನ್ನೊಬ್ಬನಿಂದ ಮಾತ್ರ ಸಾಧ್ಯ ಅಂತಕ್ಕಂತ ಹೇಳಿ ಆವಾಗ ಹೋಗಿ ಅವಳನ್ನು ಶಾಂತಲಕ್ಷ್ಮಿಯ ಕರ್ಕೊಂಡು ಬಾ ಅಂತಕ್ಕಂತ ಹೇಳ್ತಾರೆ. ಇವನು ಕಾಶಿಗೆ ಹೋಗಿ ಅಮ್ಮ ಶಾಂತರೂಪಿಣಿಯಾಗಿ ಬಾ ತಾಯಿ ಅಂತೇಳಿ ಕರೀತಾನೆ. ಕರೆದಾಗ ಇವಳ ಅವತಾರ ನೋಡಿ ಅವನಿಗೆ ಒಂದು ಸರ್ತಿ ಶಾಕ್ ಆಗುತ್ತೆ, ಅಂದರೆ ದಿಗ್ಭ್ರಮೆಗೊಳಗ್ತಾನೆ, ಏನು ತಾಯಿ ಇದು ಅಂತ. ಯಾವ ವ್ಯಕ್ತಿ ಕ್ಷಣಕ್ಕೆ ಕೋಪಕ್ಕೆ ಒಳಗಾಗ್ತಾರೆ ಅವರ ಹಣೆ ಬರಲ್ಲ ಇದೇ ಥರ ಆಗಿದೆ. ನಾನು ಅಷ್ಟೇ ಗಂಡ ಹೋಗಿರೋದು ಒಳ್ಳೆ ಕೆಲಸಕ್ಕೆ, ಆದರೆ ನಾನು ಬಿಟ್ಟು ಹೋದ್ರಲ್ಲ ಅಂತ ಹೇಳೋ ದೃಷ್ಟಿಯಿಂದ ನಾನು ಈ ಥರ ಆಗಿರೋದು. ಏನು ಹೇಳೋ ತಕ್ಷಣ ಕರದಲ್ಲಿ ಬಾ ಅಂತ ಕರೆದು ಅಗಸ್ತ್ಯರು ಅವಳನ್ನು ಸಮಾಧಾನ ಮಾಡಿ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಹಾಗಾಗಿ ಇದು ಇತಿಹಾಸ ಪುರಾಣ ಆಗಿರೋದ್ರಿಂದ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಬಯಸಿ ಇಲ್ಲಿ ಬಂದರೆ ಅದನ್ನೆಲ್ಲ ನೆರವೇರಿಸ್ತಾನೆ. ಆಯಿತಾ? ಹಾಗೆ ಮನೇಲೊಂದು ಇವನ ನೆನಪಿಗೋಸ್ಕರ ಯಾರ್ಯಾರಿಗೆ ನಂಬಿಕೆ ಉಂಟು ಅವರೆಲ್ಲ ಮನೇಲಿ ಒಂದು ತುಪ್ಪದ ದೀಪ ಹಚ್ಚಿಟ್ಟು ಇವನು ಪ್ರಾರ್ಥನೆ ಮಾಡಿದಾಗ ಋಣಬಾಧೆ, ಪ್ರೇತ ಬಾಧೆ ಮತ್ತು ಶತ್ರು ಭಯ, ಕೃತ್ರಿಮಾದಿ ದೋಷಗಳು ಯಾವುದೇ ಕಾರಣಕ್ಕೂ ಹತ್ತಿರ ಸಮೇತ ಬರೋದಿಲ್ಲ. ಇದು ಸ್ಥಳ ಪುರಾಣ, ಸ್ಥಳ ಮಹಿಮೆ.